ಮಾಗಡಿ MLA ಮಂಜುನಾಥ್ XMLA 222 ಜನರ ಸಿಡಿ ಇದೆ, ಹನಿ ಟ್ರ್ಯಾಪ್ ಇದೆ. ನಿಮ್ಮನ್ನು ಬಿಟ್ಟು ಮಾಗಡಿ ಬಾಲಕೃಷ್ಣ ಅವ್ರನ್ನ ಬಿಟ್ಟು ಅಂತ ಹೇಳಿದ್ದಾರೆ. ನಾನೊಂದು ಹೇಳ, ಹನಿ ಟ್ರ್ಯಾಪ್ ಅನ್ನೋದೇ ಒಂದು ವ್ಯವಸ್ಥೆ ದಾರಿ ತಪ್ಪಿಸಂಥ ಮಾತುಗಳೋ ಇಲ್ಲ ಜನರು ಬೇಸರ ಆಗೋಂಥ ವಿಚಾರನೋ ಇಲ್ಲ ಎಲ್ಲೋ ಒಂದು ಕಡೆ ನಾವು ಹಾದಿ ತಪ್ತಾ ಇದ್ದೀವೋ ಅನ್ನೋ ಒಂದು ವಿಚಾರಕ್ಕೆ ನಾನು ಜಾಸ್ತಿ ಚರ್ಚೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಅದು ನಮಗೂ ಇವತ್ತು ನಾನು ಜನರು ಇವತ್ತು ನಾವೆಲ್ಲ ಜನರಿಂದ ಆಯ್ಕೆ ಆಗಿದ್ದೀವಿ ರೀ. ಅವ್ರೇನು ಅಪೇಕ್ಷೆ ಪಡ್ತಾರೆ ಆ ದಿಕ್ಕಲ್ಲಿ ಹೋಗ್ಬೇಕು ರೀ. ನಿಮ್ದು ಏನಾರು ಸಮಸ್ಯೆ ಇದ್ದರೆ ಚೌಕಟ್ಟು ಏನು ನಮ್ಮ ಪಾರ್ಟಿಗಳ ಚೌಕಟ್ಟಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ ಅವ್ರ ಹತ್ರ ಹೇಳ್ಕೊಳ್ಳಿ. ಇವತ್ತೇನು ಬೇರೆಯವ್ರು ಹೇಳೋ ಹೇಳಿಕೆಗಳಿಗೆಲ್ಲ ನಾವು ಪುನಃ ಅದು ಹೇಳಿಕೆಗಳು ಕೊಡ್ಕೊಂಡು ಜನರಿಗೆ ಬೇಸರ ಮಾಡಬಾರ್ದು ರೀ. ಜನರು ಅದು ನಿರೀಕ್ಷೆ ಪಡಲ್ಲ ರೀ. ಕಾರ್ಯಕರ್ತರುಗಳು ರಾತ್ರಿ ಆಗಲೂ ಕಷ್ಟಪಟ್ಟಿದ್ದಾರೆ ರೀ. ಇವತ್ತು ನನಗೆ ಗೊತ್ತಿದೆ ರೀ, ಮಧ್ಯರಾತ್ರಿ ಹೋಗಿ ಬಾವುಟಗಳು ಹಾಕಿ ಜನರಿಗೆ ನಮ್ಮ ಸಿದ್ಧಾಂತಗಳು ಹೇಳ್ಕೊಂಡು ಇಲ್ಲ ನಮ್ಮ ಪಕ್ಷಕ್ಕೆ ನೀವು ಮತ ಹಾಕಬೇಕು, ನೀವೇನಾದರೂ ಮಾಡಿ ನಮ್ಮ ಸರ್ಕಾರ ತರಬೇಕು ಅಂತ ತ್ಯಾಗ ಮಾಡಿರೋರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ನಾನು ಮತ್ತೊಮ್ಮೆ ಆ ವಿಚಾರದಲ್ಲಿ ಈ ಚರ್ಚೆಗಳನ್ನು ಬಿಟ್ಟು ಜನಸಾಮಾನ್ಯರ ಸಮಸ್ಯೆಗಳ ಚರ್ಚೆ, ಮೂಲಭೂತ ಸೌಕರ್ಯಗಳು ಅಂತ ಕೊಡೋ ಅಂತ ಒಂದು ಚಿಂತನೆ ನಮ್ಗೆ ಬರಬೇಕು. ನನಗೆ ಅನಿಸಿದ್ದು ನಾನೊಬ್ಬ ಚಿಕ್ಕನಾಗ್ಬೋದು, ಅವ್ರಿಗೆಲ್ಲ ಹೇಳೋಷ್ಟು ದೊಡ್ಡನಲ್ಲ. ಆದರೆ ಪಾರ್ಟಿಗೆ ಮುಜುಗರಗಳಾಗಬಾರ್ದು, ಪಾರ್ಟಿ ಶಿಸ್ತಲ್ಲಿ ಹೋಗ್ತಾ ಇರಬೇಕು. ಪಾರ್ಟಿ ಇದ್ರೇ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ, ಸರ್ಕಾರ. ಸೊ ಪಾರ್ಟಿ ನಮ್ಮ DK ಶಿವಕುಮಾರ್ ಸಾಹೇಬ್ರು ಯಾವಾಗಲೂ ಹೇಳ್ತಿರ್ತಾರೆ ಪಾರ್ಟಿ ತಾಯಿ ಇದ್ದಂಗೆ ಅಂತ. ಸೊ ಆ ಚಿಂತನೆಯಲ್ಲಿ ನಾವಿದ್ದೀವಿ. ತುಮಕೂರು ಜಿಲ್ಲೆಯ ವೈಮನಸ್ಸುಗಳು ರಾಜ್ಯದಲ್ಲಿ ಒಂದಷ್ಟು ಸದ್ದು ಮಾಡ್ತಾರೆ ಈ ವಿಚಾರಗಳು. ನನಗೆ ಗೊತ್ತಿದ್ದಂತೆ ಯಾವ ವೈಮನಸ್ಸು ಭಿನ್ನಾಭಿಪ್ರಾಯಗಳಿಲ್ಲ. ಸಣ್ಣ ಪುಟ್ಟವು ಬಂದೇ ಬರುತ್ತೆ. ಅದನ್ನು ನಿವಾರಣೆ ಮಾಡೋಷ್ಟು ನಮ್ಮ ನಾಯಕರುಗಳು ಸಮರ್ಥರಿದ್ದಾರೆ. ಸೊ ಹಾಗಾಗಿ ಅದನ್ನು ಅಷ್ಟು ಜನರಿಗೆ ನಾವು ಅವ್ರ ಟೈಮ್ಗಳಲ್ಲಿ ವ್ಯಯ ಮಾಡಿಕೊಂಡು ಕೊಡೋಂಥದ್ದು ಏನಿಲ್ಲ. ನಾವು ಪಾರ್ಟಿಲಿ ಅದನ್ನು ಸೂಕ್ತವಾದಂಥ ಸಂದರ್ಭದಲ್ಲಿ ಅದು ನಿವಾರಣೆ ಮಾಡ್ಕೋತೀವಿ. ನಾನು ಅದಕ್ಕೊಂದು ಮಾತು ಹೇಳ್ತೇನೆ. ಇವತ್ತು ಹಾಸನಲ್ಲಿ ನಮ್ಮ ಒಕ್ಕಲಿಗರ ಹೆಣ್ಣುಮಕ್ಳುಗಳು ಸಂತ್ರಸ್ತರಾಗಿ ಅವ್ರದ್ದು ನೋಡಿದಾಗ ತಲೆ ಎತ್ತಿದ ಓಡಾಡ್ದಿರೋಂಥ ಸಂದರ್ಭಗಳಲ್ಲಿ ಭಾಳ ಬೇಸರ ಆಗುತ್ತೆ. ಅಂಥವ್ರನ್ನ ನಾವು ಸಮರ್ಥಿಸ್ಕೋಬೇಕಾ? ಇವತ್ತು ಅಶೋಕ್ ಅವರು ರೀ ರಾಜರಾಜೇಶ್ವರಿ ಅಭ್ಯರ್ಥಿ ಸದಸ್ಯರು ಇಲ್ಲ ಒಂದು ಕಡೆ HIV ಸೋಂಕನ್ನ ಹರಡಿಸೋಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಅವ್ರ ಬಾಯಲ್ಲಿ ಹೇಳಿರೋಂಥ ಮಾತು ಟಿ ವಿಲಿ ನೋಡಿದ್ರು. ಅಂಥವ್ರನ್ನ ನಾವು ಸಮರ್ಥಿಸ್ಕೋಬೇಕಾ? ನೀವೇ ಯೋಚನೆ ಮಾಡಿ. ಈಗ ಈ ನಮ್ಮ ಪಕ್ಷ ಮತ್ತು ನಮ್ಮ ರಾಜಕಾರಣಿಗಳು ಪ್ರತಿನಿಧಿಗಳು ಯಾವುದನ್ನು ಸಮರ್ಥಿಸ್ಕೋಬೇಕು ಅನ್ನೋದನ್ನು ಭಾಳಷ್ಟು ಆಲೋಚನೆ ಮಾಡಿ ತೆಗೆದುಕೋಬೇಕು ನಿರ್ಧಾರ. ಸೊ ಹಾಗಾಗಿ ನಾನು ಜಾಸ್ತಿ ಅದನ್ನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ನಮ್ಮ ಕರ್ತವ್ಯ ಏನು, ನಾವು ಯಾವ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿದ್ದೀವಿ, ಆ ಚಿಂತನೆಯಲ್ಲಿ ಹೋಗೋಣ ಅಂತ ಮತ್ತೊಮ್ಮೆ ಹೇಳ್ತೇನೆ. ಭಾಳಷ್ಟು ಜನ ಸಾಮಾನ್ಯ ಜನರು ಹೇಳ್ತಾರೆ, ಮಾತನಾಡ್ತಾರೆ. ನೀವೇ ನಿಮ್ಮ ಮಾಧ್ಯಮದಲ್ಲೂ ಹೇಳ್ತಾ ಇದ್ದಾರೆ. ಸೊ ಆ ವಿಚಾರಕ್ಕೆ ನೋಡಿ, ರಾಜಕಾರಣ ಅಂದಾಗ ನಾನಾ ಥರ ವಿಚಾರಗಳಲ್ಲಿ ಪಟ್ಟಾಕೋದು, ಆಲೋಚನೆ ಮಾಡಿ ಸ್ಟ್ರಾಟಜಿಗಳು ಮಾಡೋದೆಲ್ಲ ಇರುತ್ತೆ. ಬಟ್ ಅದಕ್ಕೆಲ್ಲ ಹ್ಯಾಂಡ್ಲ್ ಮಾಡೋಕ್ಕೆ ನಮ್ಮ ಅಧ್ಯಕ್ಷರು DK ಶಿವಕುಮಾರ್ ಸಮರ್ಥರಿದ್ದಾರೆ. ಸೊ ಹಾಗಾಗಿ ಇದರ ಅವರು ದೊಡ್ಡಂಥದಲ್ಲಿ ಏನೇನು ಅವ್ರ ಆಲೋಚನೆಗಳಲ್ಲಿ ಹೈಕಮಾಂಡ್ ಇದೆ. ಸೊ ಅದನ್ನು ಅವ್ರು ಮಾಡ್ತಾರೆ. ನನಗೆ ಇಷ್ಟೇ ರೀ, ನಾನೊಬ್ಬ ಶಾಸಕನಾಗಿ ಇದೊಂದು ಭಾಗ್ಯ, ಇದು ಸಚಿವರಾಗೋದೇ ಒಂದು ಭಾಗ್ಯ. ಸೊ ಹಾಗಾಗಿ ನಾನು ಅದನ್ನು ಅಪೇಕ್ಷೆ ಪಡ್ತೀನಿ. ಸಚಿವರಾಗಿ ಒಬ್ಬ ಶಾಸಕನ ಸಮಸ್ಯೆ, ನನ್ನ ತಾಲೂಕಿನ ಸಮಸ್ಯೆ, ಜನಸಾಮಾನ್ಯರ ಸಮಸ್ಯೆನ ಕೇಳಬೇಕು, ಅದಕ್ಕೆ ನಿವಾರಣೆ ಮಾಡೋಂಥ ನಮ್ಮ ಪ್ರಕ್ರಿಯೆ ಚಿಂತನೆ ಇರಬೇಕು. ಇಲ್ಲ, ಅದು ಎಲ್ಲ ಒಂದು ಕಡೆ ಇವತ್ತು ಸದಸ್ಯರು ಯಾರೋ ಎತ್ತಿದ್ರು ಅದನ್ನ. ಅದ ನಂತರ ಸಚಿವರು ಇದು ವಿಚಾರದಲ್ಲಿ ಹೌದು ಅಂತ ಆರೋಪ ಮಾಡಿದರು. ಸೊ ಅದನ್ನು ನಮ್ಮ ಗೃಹ ಮಂತ್ರಿಗಳು ತಕ್ಷಣವೇ ಉತ್ತಮ ಮಟ್ಟದ ಒಂದು ತನಿಖೆ ಆಗಲಿ ಅಂತ ಹೇಳಿ ಸದನಕ್ಕೆ ಮಾತು ಕೊಟ್ಟರು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ತನಿಖೆ ಶುರುವಾಗುತ್ತೆ.
ಯಾವ ಏನೇನು ಆಗಿದೆ ಅನ್ನೋದನ್ನು ಎಲ್ಲ ನಮ್ಮ ಜನಸಾಮಾನ್ಯರ ತಿಳುವಳಿಕೆಗೆ ತರ್ತಾರೆ ಅಂತ ನಾನು ಭಾವಿಸ್ತೇನೆ. ನಾನು ಸರ್, ಅಧಿಕಾರ ಹಂಚಿಕೆ ಸೂತ್ರದ ಟೈಮ್ ಹತ್ರ ಬರ್ತಾ ಇದೆ. ಬಹುತೇಕ 2.5 ವರ್ಷ ಹತ್ರ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಈ ರೀತಿಯ ಗೊಂದಲಗಳು ಏನು ಮೆಸೇಜ್ ಕೊಡುತ್ತೆ? ಫಸ್ಟ್ನೇದಾಗಿ ಅಧಿಕಾರದ ಹಂಚಿಕೆಯ ಸೂತ್ರದ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡನಲ್ಲ, ನೀವು ನನ್ನ ಬಾಯಿಂದ ಹೇಳಿಸ್ಬಿಡಿ. ಎರಡನೇದಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಭಾಳಷ್ಟು ಸಮರ್ಥವಾಗಿ ಸರ್ಕಾರವನ್ನು ನಿರ್ವಹಣೆ ಮಾಡ್ತಾಯಿದ್ದಾರೆ. ನಮ್ಮ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಪಕ್ಷವನ್ನು ಬಲಗೊಳಿಸೋಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ನಾವ್ಯಾರು ಅದ್ರ ಬಗ್ಗೆ ಮಾತಾಡೋಣ ಬಿಟ್ಟು ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತಿನ ಪಕ್ಷವನ್ನು ಸಂಘಟನೆ ಮಾಡ್ತಿರೋದನ್ನ ಇಡೀ ಜನಸಾಮಾನ್ಯರೇ ಮಾತಾಡ್ತಾ ಇದ್ದಾರೆ. ಮುಂದಿನ ದಿನಗಳು ಒಳ್ಳೆಯದಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.